ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಮಾರ್ಚ್ 3ರ ತಡರಾತ್ರಿ ಇಡೀ ನಗರವೇ ಬೆಚ್ಚಿ ಬೀಳುವಂಥ ಹೈ ಡ್ರಾಮಾ ನಡೆದಿದೆ. ಶಾಂತಿಯುತವಾಗಿದ್ದ ವಾತಾವರಣದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸದಿಂದಾಗಿ ಕಾಡ್ಗಿಚ್ಚು ಹೊತ್ಕೊಂಡಿದೆ. ಯಾವುದೇ ಪ್ರಚೋದನೆ ಇಲ್ಲದೆ ಯಾವುದೇ ತಪ್ಪು ಮಾಡದ ಮುಸ್ಲಿಂ ಮೌಲ್ವಿಗಳ ಮೇಲೆ ಕೆಲ ಹಿಂದುತ್ವವಾದಿ ಪುಂಡರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಧರ್ಮದ ಹೆಸರಿನಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವ ಇಂತಹ ಯುವಕರ ನಡೆ ಈಗ ಬಸವ ಕಲ್ಯಾಣವನ್ನು ಉದ್ವಿಗ್ನ ಸ್ಥಿತಿಗೆ ತಳ್ಳಿದೆ. ಮೌಲ್ವಿಗಳ ಮೇಲೆ ನಡೆದ ಈ ಅಟ್ಟಹಾಸ ಅಕ್ಷರಶಃ ಖಂಡನೀಯ. ಘಟನೆ ತಿಳಿತಾ ಇದ್ದಂಗೆ ಕೆರಳಿದ ಸಾವಿರಾರು ಮುಸ್ಲಿಂ ಯುವಕರು ಮತ್ತು ಮುಖಂಡರು ನಗರದ ಗಾಂಧಿ ವೃತ್ತದಲ್ಲಿರುವ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಅಲ್ಲಾಹು ಅಕ್ಬರ್ ಘೋಷಣೆಗಳ ಜೊತೆಗೆ ಠಾಣೆಯ ಮುಂಭಾಗ ಪ್ರತಿಭಟನಾಕಾರರ ಸಾಗರ ಹರಿದು ಬಂದಿತ್ತು. ಹಲ್ಲೆ ಮಾಡಿದವರನ್ನು ಕೂಡಲೇ ಅರೆಸ್ಟ್ ಮಾಡಿ ನಮ್ಮ ವಶಕ್ಕೆ ನೀಡಬೇಕು ಅನ್ನೋ ಆಗ್ರಹ ಮುಗಿಲು ಮುಟ್ಟಿತ್ತು. ಪೊಲೀಸರು ಮೈಕಿಡಿದು ಎಷ್ಟೇ ಮನವಿ ಮಾಡಿದರೂ ಶಾಂತಿ ಕಾಪಾಡಿ ಅಂತ ಕೇಳಿಕೊಂಡ್ರು ಪರಿಸ್ಥಿತಿ ಹತೋಟಿಗೆ ಬಾರದಷ್ಟು ಬಿಗಡಾಯಿಸಿತ್ತು. ಜನರನ್ನು ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕೊನೆಗೆ ಪೊಲೀಸರು ಕಿಡಿಗೇಡಿ ಯುವಕರ ಮೇಲೆ FIR ದಾಖಲಿಸಿಕೊಂಡ ಬಳಿಕವಷ್ಟೇ ಪ್ರತಿಭಟನೆ ತಣ್ಣಗಾಯಿತು. ಆದರೆ ಕತೆ ಇಲ್ಲಿಗೆ ಮುಗಿಲಿಲ್ಲ. ಏಕಾಏಕಿ ಪ್ರತಿಭಟನೆ ನಡೆಸಿ ಅಶಾಂತಿ ಸೃಷ್ಟಿಸೋದಕ್ಕೆ ಕಾರಣವಾದ 49 ಮುಸ್ಲಿಂ ಯುವಕರ ವಿರುದ್ಧ ಕೂಡ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಯುವಕರ ಈ ಉದ್ರೇಕಕಾರಿ ನಡೆ ಬಸವ ಕಲ್ಯಾಣದಲ್ಲಿ ಆತಂಕದ ಛಾಯೆ ಮೂಡಿಸಿದೆ. ಈ ಹೈಡ್ರಾಮಾದ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಹಿಂದುತ್ವವಾದಿ ಕಿಡಿಗೇಡಿಗಳ ಅಟ್ಟಹಾಸ, ಮೌಲ್ವಿಗಳ ಮೇಲೆ ನಡೆದ ಹಲ್ಲೆ ಘಟನೆಯ ಮೂಲ ಕಾರಣ. ಅದಾದಮೇಲೆ ಬೃಹತ್ ಪ್ರತಿಭಟನೆ, ನ್ಯಾಯಕ್ಕೋಸ್ಕರ ಸಾವಿರಾರು ಜನರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದು, ಮೂರನೆಯದ್ದು ಪೊಲೀಸ್ ಕ್ರಮ. ಎರಡೂ ಕಡೆಯವರ ಮೇಲೆ FIR ದಾಖಲು ಮಾಡಲಾಗಿದೆ. ಹಲ್ಲೆ ಮಾಡಿದವರು ಮತ್ತು ಅಕ್ರಮವಾಗಿ ಪ್ರತಿಭಟನೆ ನಡೆಸಿದವರು. ನಾಲ್ಕನೆಯದ್ದು ಈಗಿನ ಸ್ಥಿತಿ ಏನಂತಂದರೆ ನಗರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿರ್ಮಾಣ ಮಾಡಲಾಗಿದೆ. ಯಾರೇ ಆಗಲಿ ಕಾನೂನಿಗಿಂತ ಮಿಗಿಲಲ್ಲ. ಧರ್ಮದ ಹೆಸರಿನಲ್ಲಿ ಹಲ್ಲೆ ಮಾಡುವವರು ಸಮಾಜದ ಶಾಂತಿ ಕದಡುವ ವೈರಿಗಳವರು. ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಮೊದಲು ಈ ಹೈಡ್ರಾಮಕ್ಕೆ ಮೂಲ ಕಾರಣವಾದ ಅಂದರೆ ತಮ್ಮ ಪಾಡಿಗೆ ತಾವಿದ್ದ ಮೌಲ್ವಿಗಳ ಮೇಲೆ ಹಲ್ಲೆ ಮಾಡಿದ ಪುಂಡರನ್ನು ಹೆಡೆಮುರಿ ಕಟ್ಟಿ ಮತ್ತೆ ಅವ್ರು ಯಾವತ್ತೂ ಬಾಲ ಬಿಚ್ಚದಂತೆ ಬುದ್ಧಿಯನ್ನು ಕಲಿಸಬೇಕಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.